ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೇಹಾ ಪ್ರಭುಸ್ ಕುಕ್ಬುಕ್ ಚಾನಲ್. ಇವತ್ತು ನಾನು ಬಂದಿದ್ದೇನೆ ಒಂದು ಹೊಸ ರೆಸಿಪಿಯೊಂದಿಗೆ. ಸೋಯಾ ವಡಿ ಟಿಕ್ಕಾ ಮಸಾಲ ಹೇಗೆ ಮಾಡೋದು ನೋಡೋಣ. ನೋಡಿ, ಇವಾಗ ಮೊದಲು ನಾನು ಸೋಯಾ ವಡಿನ ಕುದಿಸೋಕೆ ಇಟ್ಟಿದ್ದೀನಿ. ಒಂದು 5 ಮಿನಿಟ್ಸು ಕುಕ್ ಮಾಡ್ಕೋಬೇಕು. 5 ಮಿನಿಟ್ಸಲ್ಲಿ ಕುಕ್ ಆಗಿಬಿಡುತ್ತೆ. ಆಮೇಲೆ ನೀರನ್ನು ತೆಗೆದುಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮ್ಯಾರಿನೇಟ್ ಮಾಡಬೇಕು. ನೋಡಿ, ಸೋಯಾ ವಡಿ ಕುಕ್ ಆಗಿದೆ. ಇದರಲ್ಲಿರೋ ನೀರನ್ನು ನಾನು ತೆಗೆದುಬಿಟ್ಟಿದ್ದೀನಿ. ಈಗ ಇದನ್ನು ಸ್ವಲ್ಪ ತಣ್ಣಗಾಗೋಕೆ ಬಿಡ್ತೀನಿ, ಆಮೇಲೆ ಮ್ಯಾರಿನೇಟ್ ಮಾಡ್ತೇನೆ. ಸೋಯಾ ವಡಿ ಟಿಕ್ಕಾ ಮಸಾಲ ಮಾಡೋಕ್ಕೆ ಮೊದಲು ಸೋಯಾ ವಡಿನ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು. ಸೊ ನಾನು ಸೋಯಾ ವಡಿನ ಬಾಯ್ಲ್ ಮಾಡಿ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ. ಇದು ತಣ್ಣಗಾಗಿದೆ. ಮತ್ತು ನಾನು ಈ ಮ್ಯಾರಿನೇಷನ್ಗೆ ಸೋಯಾ ವಡಿ ನ್ಯೂಟ್ರಿ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ. ಸ್ಮಿತ್ ಆ್ಯಂಡ್ ಜೋನ್ಸ್ರವರ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲ ಪೌಡ್ರು. ನೀವು ಬೇಕಾದರೆ ಮ್ಯಾಗಿ ಮಸಾಲನೂ ಯೂಸ್ ಮಾಡ್ಕೋಬಹುದು. ಸೊ ಇದೊಂದು ಪ್ಯಾಕೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ರೆಡ್ ಚಿಲ್ಲಿ ಪೌಡ್ರು, 1/2 ಟೀ ಸ್ಪೂನು ಅಥವಾ 1/4 ಟೀ ಸ್ಪೂನು ಅರಿಶಿನ ಪೌಡ್ರು, ಟರ್ಮರಿಕ್ ಪೌಡ್ರು, ಮತ್ತು 2 ಚಮಚ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ಪು ಮೊಸರನ್ನು ತೊಗೊಂಡಿದ್ದೀನಿ. ಈಗ ಮ್ಯಾರಿನೇಷನ್ ರೆಡಿ ಮಾಡೋಣ. ನಾನು ಮೊದಲು ಇವಾಗ ಮೊಸರನ್ನ ಹಾಕ್ತಾಯಿದ್ದೀನಿ ಮ್ಯಾರಿನೇಷನ್ಗೆ. ಇದನ್ನು ಹಾಕಿಬಿಟ್ಟು ಈ ಎಲ್ಲ ಸ್ಪೈಸಸನ್ನು ಹಾಕ್ತೀನಿ. ಆಮೇಲೆ ಈ ಕಡಲೆ ಹಿಟ್ಟನ್ನು ಇವಾಗ ಹಾಕ್ತಾಯಿದ್ದೀನಿ, 2 ಟೀ ಸ್ಪೂನು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಬಾಯ್ಲ್ ಮಾಡಿರುವಂತಹ ಸೋಯಾನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಹೀಗೆ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸು ಮ್ಯಾರಿನೇಟ್ ಮಾಡಿಡಬೇಕು ಇದನ್ನು. ಆಮೇಲೆ ತವಾದಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಮ್ಯಾರಿನೇಷನ್ ರೆಡಿಯಾಗಿದೆ, ಮ್ಯಾರಿನೇಟ್ ಆಗಿದೆ ಸೋಯಾ ವಡೀಸು. ಒಂದು 15 ಮಿನಿಟ್ಸ್ ಆಗಿದೆ. ಈಗ ನಾನು ಸೋಯಾ ವಡಿ ಟಿಕ್ಕಾ ಮಸಾಲ ಮಾಡುವ ವಿಧಾನವನ್ನು ಹೇಳ್ಕೊಡ್ತೇನೆ. ಮೊದಲು ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಸೊ ಒಂದು ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಟೊಮೆಟೊ, ಸ್ವಲ್ಪ ದೊಡ್ಡ ದೊಡ್ಡ ಪೀಸನ್ನು ಮಾಡಿಟ್ಕೋಬೇಕು. ಟಿಕ್ಕಾ ಮಸಾಲಕ್ಕೆ ಒಂದು ಸ್ವಲ್ಪ ದೊಡ್ಡ ಪೀಸಸ್ಸೇ ಇರಬೇಕು. ಸೊ ಇದು ಒಂದು ಕ್ಯಾಪ್ಸಿಕಮ್ಮು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು 3 ಗ್ರೀನ್ ಚಿಲ್ಲಿನ ಸ್ಲಿಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ 1 ಈರುಳ್ಳಿ, 1 ಟೊಮೆಟೊ, 1 ಕ್ಯಾಪ್ಸಿಕಮ್ಮು, 1-2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಬಾಣಲೆಯಲ್ಲಿ ನಾನು ಮೊದಲು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಭಾಳ ಫ್ರೈ ಆಗಬೇಕಂತಿಲ್ಲ, ಯಾಕಂದರೆ ಟಿಕ್ಕಾ ಮಸಾಲಕ್ಕೆ ಭಾಳ ಫ್ರೈ ಮಾಡ್ಕೊಳ್ಳಲ್ಲ ಈರುಳ್ಳಿನ. ಸ್ವಲ್ಪನೇ ಇದು ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು. ಒಂಥರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಪಿಂಕಿಶ್ ಆಗಿ. ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಈಗ ನಾನು ಇದರಲ್ಲೇ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ, ಮತ್ತು ಗ್ರೀನ್ ಚಿಲ್ಲಿನ ಸ್ಲಿಟ್ ಮಾಡಿರುವಂಥದ್ದನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೋದು. ನಾನು ಹಾಕ್ತಾಯಿಲ್ಲ, ಯಾಕಂದರೆ ಸೋಯಾ ವಡಿ ಮಸಾಲ ಪ್ಯಾಕೆಟ್ನಲ್ಲಿ ಜಿಂಜರ್ ಪೌಡ್ರು, ಗಾರ್ಲಿಕ್ ಪೌಡ್ರ್ ಇರುತ್ತೆ. ಸೊ ಇವಾಗ ಫ್ಲೇಮನ್ನು ಜೋರು ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಕಿರುವಂಥ ಪದಾರ್ಥಗಳನ್ನು. ನೋಡಿ, ಈರುಳ್ಳಿ ಫ್ರೈ ಆಗಿದೆ. ನಾನು ಇದರಲ್ಲಿ ಈ ಟೊಮೆಟೊ ಮತ್ತು ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಕೊತ್ತಂಬರಿ ಲಾಸ್ಟಲ್ಲಿ ಹಾಕಬೇಕು, ಬಟ್ ಟೊಮೆಟೊ ಹಾಕುವಾಗ ಅದರಲ್ಲಿ ಬಿದ್ದುಬಿಟ್ಟು. ಸೊ ಇದನ್ನು ಸ್ವಲ್ಪನೇ ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ಈ
ಮ್ಯಾರಿನೇಟ್ ಮಾಡಿರುವಂತಹ ಸೋಯಾ ವಡೀಸ್ನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2 to 3 ಮಿನಿಟ್ಸು ಹೈ ಫ್ಲೇಮ್ ಮೇಲೆ ಫ್ರೈ ಮಾಡ್ಕೊಳ್ಳಿ. ಇದು ನೋಡಿ 3 ಮಿನಿಟ್ಸ್ ಆಗಿದೆ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಸೊ ಇವಾಗ ಒಂದು ಸ್ವಲ್ಪ ನಾನು ಈ ಮ್ಯಾರಿನೇಟ್ ಮಾಡಿರೋ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಥಿಕ್ನೆಸ್ಸು ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರನ್ನು ಹಾಕ್ಕೊಳ್ಳಿ, ಮತ್ತು ಉಪ್ಪು ಖಾರನ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಬೇಕಾದ ರೀತಿಯಲ್ಲಿ. ನಾನು ಒಂದು ಸ್ವಲ್ಪ ಸ್ಪೈಸಿನೇ ಮಾಡಿದ್ದೀನಿ ಇದನ್ನು. ಇವಾಗ ಈ ಮಸಾಲಾನ ಒಂದು 2 ಮಿನಿಟ್ಸು ಕುಕ್ ಆಗಲಿಕ್ಕೆ ಸಿಮ್ಮರಲ್ಲಿ ಮುಚ್ಚಿಟ್ಬಿಡಿ. ಒಂದು 2 ಮಿನಿಟ್ಸು ಫ್ಲೇಮನ್ನು ಸಣ್ಣದಾಗಿಟ್ಟು ಇದನ್ನು ಕುಕ್ ಆಗಕ್ಕೆ ಬಿಡಬೇಕು, ಮುಚ್ಚಿಟ್ಬಿಡಬೇಕು. ಇದು 2 ಮಿನಿಟ್ಸ್ ಆಗಿದೆ. ನಾನು ಈಗ ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮಸಾಲ ರೆಡಿಯಾಗಿದೆ. ನಾನು ಇದನ್ನು ಒಂದು ಸ್ವಲ್ಪ ಗಾರ್ನಿಷ್ ಕೊತ್ತಂಬರಿ ಸೊಪ್ಪನ್ನು ಇನ್ನೊಂದು ಸ್ವಲ್ಪ ಹಾಕಿ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಸೊ ಈಗ ಫ್ಲೇಮನ್ನು ಆಫ್ ಮಾಡಿಬಿಡಿ, ಇದು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಚಪಾತಿ ಅಥವಾ ಪರೋಟಾದೊಂದಿಗೆ ಇದನ್ನು ಸರ್ವ್ ಮಾಡ್ಬೋದು. ಸೋಯಾ ವಡಿ ಟಿಕ್ಕಾ ಮಸಾಲ ರೆಡಿಯಾಗಿದೆ ಸರ್ವ್ ಮಾಡೋಕ್ಕೆ. ನೀವು ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ. ಸಿಗ್ತೇನೆ ಒಂದು ಹೊಸ ವಿಡಿಯೋದೊಂದಿಗೆ, ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.